Maharshi Charaka wandered from village to village, spreading wisdom and healing with his profound understanding of nature and the human body. ಮಹರ್ಷಿ ಚರಕ ಅವರು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಮತ್ತು ತಮ್ಮ ಆಳವಾದ ಸಸ್ಯ ಸಂಕುಲದಿಂದ ಮತ್ತು ಪ್ರಾಣಿ ಪಕ್ಷಿಗಳಿಂದ ತಿಳಿದುಕೊಂಡಂತಹ ಆಯುರ್ವೇದ ಜ್ಞಾನದಿಂದ ಹಳ್ಳಿಯಿಂದ ಹಳ್ಳಿಗೆ ಮತ್ತು ಜನರಿಂದ ಜನರಿಗೆ ಎಲ್ಲರಿಗೆ ಆಶ್ಚರ್ಯಪಡಿಸುತ್ತಿದ್ದರು. ಮತ್ತು ಚರಕ ವಾಸ್ ನಾಟ್ ಮೇರ್ಲಿ ಅ ಹೀಲರ್. ಅವರು ಕೇವಲ ಒಬ್ಬ ಗುಣಪಡಿಸುವ ವೈದ್ಯರಾಗದೆ he was a visionary whose life's mission was to decode the mysteries of health and disease. ವೈದ್ಯರಾಗಿ ಉಳಿಯದೆ ಪ್ರತಿಯೊಂದನ್ನು ತಾವು ಯಾವ ಆಯುರ್ವೇದವನ್ನು ಬಳಸುತ್ತಿದ್ದರೋ ತಮ್ಮ ರೋಗದ ಅಥವಾ ಗುಣಪಡಿಸುವ ವಿಷಯದಲ್ಲಿ ಪ್ರತಿಯೊಂದನ್ನು ದಾರ್ಶನಿಕವಾಗಿ ದಾಖಲೆಗಳ ಮೂಲಕ ದೂರದೃಷ್ಟಿಯಿಂದ ಬರೆದಿಡ್ತಾ ಇದ್ದರು. ಅಥವಾ ಡಿಕೋಡಿಂಗ್ ಅಂದರೆ ಅನುವಾದ ಮಾಡ್ತಾಯಿದ್ದರು. ತಾವು ಏನನ್ನು ವೈದ್ಯಕೀಯವಾಗಿ ಚಿಕಿತ್ಸೆಯಲ್ಲಿ ಬಳಸುತ್ತಿದ್ದರೋ ಔಷಧಿಗಳು, ಸಸ್ಯ ಸಂಕುಲದ ಬಗ್ಗೆ, ಪರಿಸರದ ಬಗ್ಗೆ ಅಗಾಧವಾದ ಜ್ಞಾನವನ್ನು ಅವರು ಬರೆದಿಡ್ತಾ ಇದ್ದರು. ಅದನ್ನು ಡಿಕೋಡಿಂಗ್ ಮಾಡ್ತಾಯಿದ್ರು. ರಹಸ್ಯಮಯವಾದ ಸಸ್ಯ ಸಂಕುಲದಿಂದ ಹೆಲ್ತ್ ಮತ್ತು ರೋಗದ ಗುಣಲಕ್ಷಣಗಳಿಗೆ ಏನನ್ನು ಬಳಸ್ತಾ ಇದ್ರು ಅದನ್ನು ಬರೆದಿಡ್ತಾಯಿದ್ರು. ವಿತ್ ಹಿಸ್ ಡೀಪ್ ಕನೆಕ್ಷನ್ ಟು ನೇಚರ್ ಆ್ಯಂಡ್ ಸಾಟ್ ನಾಲೆಜ್ ಫ್ರಮ್ ಎಲಿಮೆಂಟ್ಸ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಡಾಕ್ಯುಮೆಂಟಿಂಗ್ ಹಿಸ್ ಡಿಸ್ಕವರೀಸ್. ಅವೆಲ್ಲವನ್ನು ಅವರು ಡಾಕ್ಯುಮೆಂಟ್ ಮಾಡ್ತಾಯಿದ್ರು. ತಮ್ಮ ಎಲ್ಲ ಸಸ್ಯ ಸಂಕುಲದ ಬಗ್ಗೆ ಜ್ಞಾನವನ್ನು ದಾಖಲೆ ಮಾಡಿ ಅದನ್ನು ಬರೆದಿಡ್ತಾಯಿದ್ರು ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಕೂಡ ಅದರಲ್ಲಿ ಸೇರಿಸ್ತಾಯಿದ್ರು ಪುಸ್ತಕದಲ್ಲಿ. ದೀಸ್ ಡಿಸ್ಕವರೀಸ್ ವೇರ್ ನಾಟ್ ಕನ್ಫೈನ್ಡ್ ಟು ಹಿಸ್ ಟೈಮ್. ಅದು ಚರಕರವರ ಕಾಲದಲ್ಲಿ ಆ ಚರಕ ವೈದ್ಯರ ಕಾಲದಲ್ಲಿ ಸೀಮಿತವಾಗಿರದೆ ಇಲ್ಲಿವರೆಗೂ ನಾವು ಅದನ್ನು ನಮ್ಮ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹೀಸ್ ಪ್ರಪೌಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹ್ಯೂಮನ್ ಬಾಡಿ ಆ್ಯಂಡ್ ಇಟ್ ಕನೆಕ್ಷನ್ ಟು ನೇಚರ್ ವಾಸ್ ಡಾಕ್ಯುಮೆಂಟೆಡ್ ಇನ್ ದ ಚರಕ ಸಂಹಿತ. ಆ ಎಲ್ಲ ಆಯುರ್ವೇದದ ಗುಣಲಕ್ಷಣಗಳನ್ನು ಮತ್ತು ಆಯುರ್ವೇದದ ಬಗ್ಗೆ ಬಳಸತಕ್ಕಂಥ ನಾವು ಸಸ್ಯ, ಪ್ರಾಣಿ, ಮಾನಸಿಕವಾಗಿ, ದೈಹಿಕವಾಗಿ ಆಗಿನ ಕಾಲದಲ್ಲಿ ಆಧುನಿಕ ಔಷಧಗಳಿಲ್ಲದೆ ಹೇಗೆ ನಾವು ಪ್ರಾಕೃತಿಕವಾಗಿ ಔಷಧಗಳನ್ನು ಬಳಸಿಕೊಂಡು ಆರೋಗ್ಯವಾಗಿರುತ್ತಿದ್ದಲ್ಲಿ ಕಂಪೆಂಡಿಯಮ್ ಆಫ್ ಮೆಡಿಕಲ್ ನಾಲೆಜ್ delves into the causes of diseases, methods of diagnosis and treatments tailored in individual constitution based on different elements present in the body. ಅಂದರೆ ನಾವು ಎಲ್ಲವನ್ನು ಒಟ್ಟುಗೂಡಿಸಿ ಸಂಗ್ರಹಣೆ ಮಾಡಿ ನಾವು ಒಂದು ವೈಜ್ಞಾನಿಕವಾಗಿ ನಮಗೆ ಅಧ್ಯಯನ ಮಾಡಲಿಕ್ಕೆ ಮತ್ತು ಪರಿಶೀಲಿಸುವುದಕ್ಕೆ ಮತ್ತು ಇದನ್ನು ಹೇಗೆ ಈ ರೋಗಕ್ಕೆ ಯಾವುದನ್ನು ನಾವು ಔಷಧಿಯನ್ನು ಕೊಡಬೇಕು ಮತ್ತು ಈ ರೋಗಕ್ಕೆ ಯಾವ ಮನೆಮದ್ದನ್ನು ಮಾಡಬಹುದು, ಸಸ್ಯದಿಂದ ಮಾಡಬಹುದಾ ಅಥವಾ ಪ್ರಾಣಿಗಳಿಂದ ಮಾಡಬಹುದಾ ಅಥವಾ ನಮ್ಮ ಹಲವಾರು ಪದ್ಧತಿಗಳಿಂದ ನಾವು ಹೇಗೆ ಈ ರೋಗವನ್ನು ರಿಕಗ್ನೈಸ್ ಮಾಡಬಹುದು, ಅಂದರೆ ಗುರುತಿಸಿ ಆ ಯಾವ ರೋಗ ಎಂದು ಅದನ್ನು ಗುರುತಿಸಿ ಅದಕ್ಕೆ ಯಾವ ಮದ್ದನ್ನು ಯಾವ ಔಷಧಿಯನ್ನು ಕೊಡಬೇಕು ಎಂದು ಮತ್ತು ಚಿಕಿತ್ಸೆಯನ್ನು ನೀಡಬೇಕು ಎಂಬುದನ್ನು ವೈಯಕ್ತಿಕವಾಗಿ ಅಂದರೆ ಒಬ್ಬೊಬ್ಬರಿಗೆ ಒಂದು ತರಹದ ರೋಗಗಳ ಲಕ್ಷಣಗಳು ಕಂಡುಬರುತ್ತವೆ. ಅದನ್ನು ಗುರುತಿಸಿ ಆಯಾಯ ರೀತಿಯಾಗಿ ಅವುಗಳಿಗೆ ಪ್ರಾಕೃತಿಕವಾಗಿ ವೈಯಕ್ತಿಕ ಚಿಕಿತ್ಸೆಯನ್ನು ಹೇಗೆ ನೀಡಬಹುದು. ಡಿಫ್ರೆಂಟ್ ಎಲಿಮೆಂಟ್ಸ್ ಇನ್ ದ ಬಾಡಿ. Today, Ayurveda continues to guide millions around the world. From herbal remedies to holistic practice like yoga and meditation, Charaka wisdom remains alive as a natural healing. The principles of Vata, Pitta and Kapha are now used to personalized to treatments helping individuals achieve physical, mental and spiritual harmony. ಇವತ್ತಿನ ದಿನದಲ್ಲಿ ಆಯುರ್ವೇದವನ್ನು ಹೇಗೆ ನಾವು ಇಲ್ಲಿವರೆಗೂ ಲಕ್ಷಾನುಗಟ್ಟಲೆ ಜಗತ್ತಿನಲ್ಲಿ ಎಲ್ಲರೂ ಹೇಗೆ ಉಪಯೋಗಿಸ್ತಿದ್ದೇವೆ ಅಂದರೆ ನಾವು ಗಿಡಮೂಲಿಕೆಗಳಿಂದ ಪರಿಹಾರಗಳನ್ನು ಮತ್ತು ಮಾನಸಿಕವಾಗಿ ಯಾವ ಚಿಕಿತ್ಸೆಯನ್ನು ನೀಡಬೇಕು, ದೈಹಿಕವಾಗಿ ಯಾವ ಚಿಕಿತ್ಸೆಯನ್ನು ನೀಡಬೇಕು ಮತ್ತು ಧ್ಯಾನದಿಂದ ಮತ್ತು ಯೋಗದಿಂದ ಮತ್ತು ಯೋಗಾಭ್ಯಾಸದಿಂದ ಎಕ್ಸಸೈದಿಂದ ಯಾವ ರೀತಿಯಾಗಿ ಗುಣಪಡಿಸಬೇಕು ಎಂಬುದನ್ನು ಕಂಡುಕೊಂಡಿದ್ದೇವೆ. ಲಕ್ಷಾನುಗಟ್ಟಲೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಚರಕ ಸಂಹಿತೆಯ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ತಾ ಇದ್ದಾರೆ. ಚರಕ ವಿಸ್ಡಮ್ ರಿಮೇನ್ಸ್ ಜಗತ್ತಿನ ತುಂಬೆಲ್ಲ ಲಕ್ಷಾನುಗಟ್ಟಲೆ ಜನರಿಗೆ ಮಾದರಿಯಾಗಿದೆ ಮತ್ತು
ನಮ್ಮ ಮಾನಸಿಕವಾಗಿ ಆಗಬಹುದು, ದೈಹಿಕವಾಗಿ ಆಗಬಹುದು, ಇದು ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ನ್ಯಾಚುರಲಿ ನಾವು ಹೇಗೆ ಪ್ರಾಕೃತಿಕವಾಗಿ ನಮ್ಮನ್ನು ನಾವು ಗುಣಪಡಿಸಿಕೊಳ್ಳಬಹುದು ಎಂಬುದನ್ನು ತೋರಿಸುತ್ತಿದೆ. ಹೆಲ್ಪಿಂಗ್ ಇಂಡಿವಿಜುವಲ್ಸ್ ಅಚೀವ್ ಫಿಸಿಕಲ್. ಪ್ರತಿಯೊಂದಕ್ಕೂ ನಮಗೆ ಚರಕ ಸಂಹಿತೆ ಅಥವಾ ಚರಕ ಅವರ ಗೈಡೆನ್ಸ್ ಯಾವ ರೀತಿಯಾಗಿ ಮಾರ್ಗದರ್ಶನ ತೋರ್ತಾ ಇದೆ ಅಂದರೆ, ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿಯೂ ಹೌದು, ದೈಹಿಕವಾಗಿಯೂ ಹೌದು, ಮತ್ತು ಬೌದ್ಧಿಕವಾಗಿಯೂ ಮತ್ತು ಎಲ್ಲ ರೀತಿ ಅಂದರೆ ಸಾಮರಸ್ಯದಿಂದ ನಾವು ಹೇಗೆ ನಮ್ಮನ್ನು ನಾವು ಗುಣಪಡಿಸಿಕೊಳ್ಳಬೇಕು ಎಂಬುದನ್ನು ಇದು ಮಾರ್ಗದರ್ಶನ ನೀಡುತ್ತಿದೆ. ಮಹರ್ಷಿ Charaka's life and teaching remind us that health is not a destination but a journey of balance. His timeless legacy inspires us to connect with ourselves and the natural world, embracing harmony as the key to a fulfilling life. ಮಹರ್ಷಿ ಚರಕ ಅವರ ಜೀವನ ನಮಗೆ ಹೇಗೆ ಮಾದರಿಯಾಗಿದೆ ಅಂದರೆ, ಆರೋಗ್ಯ ಒಂದು ಗಮ್ಯಸ್ಥಾನವಲ್ಲದೆ ಅದೊಂದು ಸಮತೋಲನ ಜೀವನ ಯಾತ್ರೆ ಅಥವಾ ಮಹರ್ಷಿಯವರ ನೆನಪಾಗಬಹುದು. ಜೀವನ ಮತ್ತು ಬೋಧನೆಗಳು ಇಲ್ಲದೆ ಅವರ ಕಾಲಾತೀತ ವಾರಸುದಾರಿಯು ನಮ್ಮೊಂದಿಗೆ ಮತ್ತು ಪ್ರಕೃತಿಯೊಂದಿಗೆ ಬೆಸೆಯಲು ನಮಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಪರಿಪೂರ್ಣ ಜೀವನಕ್ಕೆ ಪ್ರಮುಖ ಗುಟ್ಟಾಗಿ ಮತ್ತು ನಮಗೆ ಸಾಮರಸ್ಯವನ್ನು ಅಳವಡಿಸಿಕೊಳ್ಳಲು ತಿಳಿಸುತ್ತದೆ. ಆರೋಗ್ಯದ ಜೀವನ ಯಾತ್ರೆ ಆಗಬಹುದು. ಆರೋಗ್ಯ ಅನ್ನುವುದು ಒಮ್ಮೆಗೆ ತಲುಪಿ ಮುಗಿಸುವ ಗುರಿಯಲ್ಲ, ಅದು ನಿರಂತರ ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಮತ್ತು ನಮಗೆ ಪ್ರಕೃತಿಯೊಂದಿಗೆ ಒಳ್ಳೆಯ ನಂಟಿರಬೇಕು ಮತ್ತು ಹೇಗೆ ಪ್ರಕೃತಿಯಿಂದ ನಾವು ನಮ್ಮನ್ನು ಗುಣಪಡಿಸಿಕೊಳ್ಳಬೇಕು ಅನ್ನೋದನ್ನು ತಿಳಿದುಕೊಳ್ಳಬೇಕು. ಮತ್ತು ಜೀವನದಲ್ಲಿ ಸೌಹಾರ್ದತೆ ಮತ್ತು ಸಾಮರಸ್ಯ ತೃಪ್ತಿಕರವಾಗಿ ನಾವು ಜೀವನವನ್ನು ದಾರಿ ಮಾಡಿಕೊಳ್ಳಬೇಕು. ಒಟ್ಟಾರೆಯಾಗಿ ನಮಗೆ ಚರಕರವರು ಯಾವ ರೀತಿ ಮಾರ್ಗದರ್ಶನ ನೀಡಿದ್ದಾರೆ ಎಂದರೆ, ಚರಕ ಸಂಹಿತೆಯಲ್ಲಿ ನಾವು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸಸ್ಯ ಸಂಕುಲದಿಂದ ಪ್ರಕೃತಿಯಿಂದ ನಮ್ಮನ್ನು ನಾವು ಹೇಗೆ ಗುಣಪಡಿಸಿಕೊಳ್ಳಬೇಕು ಮತ್ತು ಸದಾ ನಮ್ಮ ಆರೋಗ್ಯವನ್ನು ಹೇಗೆ ಸಮತೋಲನದಲ್ಲಿ ಇರಿಸಿಕೊಳ್ಳಬೇಕು ಎಂಬುದನ್ನು ತೋರಿಸುತ್ತದೆ. ಥ್ಯಾಂಕ್ ಯು. ಇದೇ ರೀತಿ ನಿಮಗೆ 7th ಕ್ಲಾಸ್ನ ಮುಂದಿನ ಲೆಸನ್ಗಳನ್ನು ಕೇಳಬೇಕು ಅಂತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಅಂತ ಮಾಡಿ. ಥ್ಯಾಂಕ್ ಯು.